ಏನಾಯ್ತು? ಆಕ್ಚುಲಿ ನನಗೆ ತುಂಬಾ ತಲೆನೋವಿದೆ. ಸೊ ತಲೆನೋವು ಇರುವಾಗ ನನಗೆ ಹೀಗೆ ಮೈಗ್ರೇನ್ ತಲೆನೋವು ಉಂಟು. ಸೊ ತಲೆನೋವು ಇರುವಾಗ ನನಗೆ ವಾಮಿಟ್ ಒಂದು ಮಾಡಿದ್ರೆ ನನಗೊಂದು ಸ್ವಲ್ಪ ಬೆಟರ್ ಫೀಲ್ ಅಂತೇಳಿ ಅನಿಸ್ತದೆ. ಓ ಹೌದಾ. ಈಗ ನಿಮಗೆ ಮೈಗ್ರೇನ್ ತಲೆನೋವು ಇರುವಾಗ ವಾಮಿಟ್ ಮಾಡಿದಾಗ ಯಾಕೆ ನಿಮಗೆ ನೋವು ಕಡಿಮೆ ಆಗ್ತದೆ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಬನ್ನಿ. ಓಕೆ ಮೇಡಮ್, ಇವರಿಗೆ ಮೈಗ್ರೇನ್ ತಲೆನೋವು ಇತ್ತು, ಹಾಗೆ ವಾಮಿಟ್ ಮಾಡ್ತಾ ಇದ್ರು. ಸೊ ಮೈಗ್ರೇನ್ ತಲೆನೋವಿದ್ದಾಗ ವಾಮಿಟ್ ಮಾಡಿದಾಗ ತುಂಬಾ ರಿಲೀಫ್ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು. ಸೊ ಈ ಮೈಗ್ರೇನ್ ತಲೆನೋವು ಇರುವಾಗ ವಾಮಿಟ್ ಮಾಡಿದಾಗ ಯಾಕೆ ರಿಲೀಫ್ ಸಿಗ್ತದೆ ಮೇಡಮ್? ಹೌದು, 90% ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾನು ನೋಡ್ತೇನೆ, ಯಾವಾಗಲೂ ವಾಮಿಟ್ ಮಾಡಿದ ನಂತರನೇ ಅವರಿಗೆ ಮೈಗ್ರೇನ್ ತಲೆನೋವು ರಿಲೀಫ್ ಆಗುತ್ತೆ. ಇದಕ್ಕೆ ಮೈಗ್ರೇನ್ ಅಂತಂದ್ರೆ ಬರೀ ತಲೆ ಸಮಸ್ಯೆ ಅಲ್ಲ, ಇದು ಒಂದು ಹೊಟ್ಟೆ ಸಮಸ್ಯೆ ಅಥವಾ ಗಟ್ ರಿಲೇಟೆಡ್ ಸಮಸ್ಯೆ. ಈ ಗಟ್ಟನ್ನು ಕ್ಲೀನ್ ಮಾಡಿಕೊಂಡ್ರೆ ನಾವು ಮೈಗ್ರೇನನ್ನು ಆಟೋಮ್ಯಾಟಿಕಲಿ ರಿಲೀವ್ ಮಾಡ್ಕೊಳ್ಬಹುದು. ಮ್ಯಾಮ್, ಈ ನನ್ನ ಸಮಸ್ಯೆಗೆ ಏನಾದರೂ ಪರಿಹಾರ ಹೇಳ್ಬೋದಾ ಮೇಡಮ್? ಹೌದು, ಇದಕ್ಕೆ ಕೆಲವೊಂದಿಷ್ಟು ಡಯಟರಿ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಮನೆ ಮದ್ದನ್ನು ಫಾಲೋ ಮಾಡಬೇಕಾಗತ್ತೆ. ಮನೆ ಮದ್ದಲ್ಲಿ ಈಗ ನೋಡಿ, ನನ್ನಾರಿ ಅಂತ ಬರುತ್ತೆ. ನನ್ನಾರಿಯನ್ನು ನೀವು ಅದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೈಗ್ರೇನ್ ಅಟ್ಯಾಕ್ಸನ್ನು ಕಡಿಮೆ ಮಾಡ್ಕೊಳ್ಬಹುದು, ಗಟ್ಟನ್ನು ಚೆನ್ನಾಗಿ ಮಾಡ್ಕೊಳ್ಬಹುದು. ಜೊತೆಗೆ ನಮ್ಮಲ್ಲಿ ಕಪ್ಪು ಜೀರಿಗೆ ಅಂತ ಬರುತ್ತೆ, ಕಾಲಾಜೀರ ಅಂತ ಹೇಳ್ತೀವಿ ಅಥವಾ ಬ್ಲ್ಯಾಕ್ ಕ್ಯುಮಿನ್ ಅಂತ ಹೇಳ್ತೀವಿ. ಈ ಕಪ್ಪು ಜೀರಿಗೆಯನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ 1 ಚಮಚ ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಬೆರೆಸಿ ಕುಡಿಯೋದ್ರಿಂದ ನಮ್ಮ ಗಟ್ ಕ್ಲೀನ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಮೈಗ್ರೇನನ್ನು ಕಡಿಮೆ ಮಾಡ್ಕೊಳ್ಬಹುದು.